ಹಾಯ್ ಫ್ರೆಂಡ್ಸ್, ನಾವಿವತ್ತು ತವಾ ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನೀವೊಂದು ಸಲ ಟ್ರೈ ಮಾಡಿ ಮತ್ತೆ ಮಾಡ್ತೀರಾ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರು, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ನಿಂಬೆಹಣ್ಣು, ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ಮೀನು ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ 4-5 ಮಾಡೋ ಥರ ಇದ್ದರೆ 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು, ನಾನಿಲ್ಲಿ ಲಾಸ್ಟಲ್ಲಿ ಒಂದು ಮೊಟ್ಟೆನ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಬಾಂಗ್ಡಾ ಮೀನನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಪೇಸ್ಟನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈ ಥರ ಬಿಡೋದ್ರಿಂದ ಉಪ್ಪು ಖಾರ ನೀಟಾಗಿ ಹತ್ತುತ್ತೆ ಮೀನಿಗೆ. ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ 10 ನಿಮಿಷ ಆಯಿತು. ನಾನಿಲ್ಲಿ ಒಂದು ಹೆಂಚನ್ನು ಇಟ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ. ಲಾಸ್ಟಲ್ಲಿ ಈ ಥರ ರವೆ ಹಾಕೋದ್ರಿಂದ ರವೆ ಚಿಕ್ಕ ರವೆ ಬರುತ್ತಲ್ಲ, ಬಾಂಬೆ ರವೆ, ಅದು ಹಾಕ್ಕೊಂಡು ಹುರಿಯೋದ್ರಿಂದ ಇದು ಮೀನು ಸಿಯೋದಿಲ್ಲ, ಕಪ್ಪಗಾಗುತ್ತಲ್ಲ, ಆ ಥರ ಆಗಲ್ಲ, ಕಲರ್ ಚೆನ್ನಾಗಿರುತ್ತೆ. ಹಂಗಾಗಿ ಈ ಥರ ರವೆ ಹಾಕ್ಕೊಂಡು ನಾನು ಇವಾಗ 2 ಮೀನನ್ನೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಅವಾಗವಾಗ ನಾವು ಈ ಥರ ಉಲ್ಟಾ ಮಾಡ್ಕೊತಾ ಇರಬೇಕು. ಇವಾಗ ರೆಡಿ ಆಯಿತು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡದೆ ಈ ವಿಡಿಯೋನ ಟ್ರೈ ಮಾಡಿ ನೋಡಿ. ಇನ್ನು ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.